ಈಗ ಹಿಂಗೆ ಮಿದ್ದಿ ಇದನ್ನ ಹಿಟ್ಟು ಚಂದಾಗಿ ನಾದ್ಕೋಬೇಕ್ರಿ. ಇದನ್ನು ಚಂದಾಗಿ ಇನ್ನೆಲ್ಲ ಹೂರಣ ಮಾಡ್ದಂಗೆ ಮಾಡ್ಕೋಬೇಕ್ರಿ. ಇದೆಲ್ಲ ರೆಡಿ ಆತ್ರಿ ಕೊಬ್ಬರಿ ಚಟ್ನಿ. ಈ ಬಟ್ಟಲ್ ಬೌಲ್ನ ತೆಗೆದಿಟ್ಟು ಇದ ಹಿಟ್ಟು ಉಕ್ಕರ್ಸಿ ಇಟ್ಕೊಂಡೇನ್ರಿ. ಇಷ್ಟು ಹಿಂಗೆ ಗುಂಡ್ಗ ಮಾಡಿ ಇವನ್ನ ಇಟ್ಕೋಬೇಕ್ರಿ. ಈಗೆಲ್ಲ ಉಂಡಿ ಮಾಡಿ ಇಟ್ಕೊಂಡೇನ್ರಿ. ಹಿಂಗೆ ಕೆಂಪಿನ ಮ್ಯಾಗಿದ್ರ ರುಚಿ ಹೆಚ್ಚಾಕೈತಿ. ಇತ್ತಾಗಿತ್ತೇನೆ ನೋಡಿ. ಮಾವಿನ ಹಣ್ಣಿನ ಸೀಸನ್ ಬರ್ತೈತಲ್ರಿ, ಆ ಟೈಮ್ನಾಗ ಇವನ್ನ ನಾವು ಹೋಳಿಗೆ ಮಾಡ್ತೇವ್ರಿ ಹೆಚ್ಚು. ನೋಡ್ರಿ ತಮ್ಸಪ್ ಬಾಯಿಗೆ ಇಟ್ಟು ಕೈ ಹಿಂಗೆ ತಮ್ಸಪ್ ಆಗೇ ಬಿಟ್ಟದ ಆಟೋಮೆಟಿಕ್. ಯಾಕಂದ್ರೆ ಮಾಡ್ಬೇಕಾದ್ರೆ ನನಗೆ ಇದು ಹೆಂಗಪ್ಪ ರುಚಿ ಆಗುತ್ತೆ ಅನ್ಕೊಂಡೆ. ಹಿಂಗೆ ಆಗುತ್ತೆ ನೋಡ್ರಿ ರುಚಿ. ನಮಸ್ಕಾರ ವಿಷಯಗಳಿಗೆ. ನಮ್ಮ ನಾಡೂಟ ಪ್ರತಿ ಪ್ರಾಂತದಿಂದ ಅದ್ಭುತವಾದ ರೆಸಿಪಿಗಳು ಬರ್ತಾ ಇದ್ದಾವೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಲಲಿತಾ ಹೊರಕಡ್ಲಿಯವರು, ರಾಮದುರ್ಗದವರು. ಆಹಾ ಕುಸ್ಬಿ ಹಾಲಿನ ಅಕ್ಕಿ ಹುಗ್ಗಿ ಅದ್ಭುತವಾಗಿತ್ತು ರುಚಿ. ಇವತ್ತು ಅಂಥದ್ದೇ ಉತ್ತರ ಕರ್ನಾಟಕದ ಇನ್ನೊಂದು ಹೋಳಿಗೆ, ಬಿಳಿ ಹೋಳಿಗೆ, ಉದುರು ಕೊಬ್ಬರಿ ಚಟ್ನಿ. ಬಿಳಿ ಹೋಳಿಗೆ ಇದು ಸಿಹಿ ಹೋಳಿಗೆ ಅನ್ಕೋಬೇಡಿ, ಸಿಹಿ ಅಲ್ಲ. ಬಿಳಿ ಹೋಳಿಗೆ ಸಿಹಿ ಅಲ್ಲದ ಹೋಳಿಗೆ. ಯಾವ ಥರ ಮಾಡ್ತಾರೆ ನೋಡ್ಬಿಡ್ರಿ. ನೋಡೋದು ನೋಡ್ರಿ. ಬಿಳಿ ಹೋಳಿಗೆ ಮಾಡಕ್ಕೆ ಏನೇನು ಸಾಮಾನು ಬೇಕಾ ಎಲ್ಲ ನಾ ಹೇಳ್ಕೊಡ್ತೇನೆ. ಇದು ಬಿಳಿ ಹೋಳಿಗೆಗೆ ಬೇಕಾಗೋ ಸಾಮಾನು ರೀ: 1 ಬಟ್ಲ ಗೋಧಿ ಹಿಟ್ಟು ರೀ, ಅರ್ಧ ಬಟ್ಲ ಮೈದಾ ಹಿಟ್ಟು, 2 ಬಟ್ಲ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ, ಉಪ್ಪು. ಇದನ್ನ ಅಕ್ಕಿ ಹಿಟ್ಟು ಉಪ್ಪು ಹಾಕಿ ಉಕ್ಕರ್ಸ್ಕೋಬೇಕ್ರಿ. ಇದು 2 ಎಣ್ಣೆ ಹಾಕಿ ಉಪ್ಪು ಹಾಕಿ ಹೋಳಿಗೆಗೆ ನಾದ್ದಂಗೆ ಇಟ್ಕೋಬೇಕ್ರಿ. ಈ ಸೈಡ್ ಇದೆಲ್ಲ ಇದು ಕೊಬ್ಬರಿ ಚಟ್ನಿಗೆ ಇಟ್ಕೊಂಡೇನ್ರಿ. ಇದನ್ನ ಆಮೇಲೆ ಎಲ್ಲ ಹೇಳ್ಕೊಡ್ತೇನೆ. 1-2 ಗ್ಲಾಸ್ ನೀರು ಹಾಕ್ಕೋತೇನೆ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇದನ್ನ ನೀರು ಕುದಿಯಕ್ಕೆ ಇಡ್ತೇನೆ ರೀ. ಇದು ನೀರು ಕುದಿಯೋವರೆಗೂ ನಾ ಅದು ಹಿಟ್ಟು ನಾದ್ಕೋತೇನೆ ರೀ. 1 ಬಟ್ಲ ಗೋಧಿ ಹಿಟ್ಟು ಹಾಕ್ಕೋತೇನೆ ರೀ. ಆಮೇಲೆ ಇದು ಅರ್ಧ ಬಟ್ಲ ಮೈದಾ ಹಿಟ್ಟು ಹಾಕ್ಕೋತೇನೆ ರೀ. ಇವೆರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ರೀ. ಇದನ್ನು ಹೋಳಿಗೆಗೆ ನಾದ್ದಂಗೆ ನಾದ್ಕೋಬೇಕ್ರಿ. ಹೋಳಿಗೆ ಹಿಟ್ಟು ನಾದ್ತೇವಲ್ರಿ, ಆ ಥರ ನಾದಿಟ್ರೆ ಇದು ಸ್ವಲ್ಪ ನೆನೆ ಹಾಕ್ಬೇಕ್ರಿ. ಹೋಳಿಗೆ ಮಾಡಕ್ಕೆ ನಾವು ಹೆಂಗೆ ನಾದ್ಕೋತೇವಲ್ರಿ, ಹಂಗೆ ಹೋಳಿಗೆ ಹಿಟ್ಟಿನಂಗೆ ಇದನ್ನ ನಾದ್ಕೋಬೇಕ್ರಿ. ಈಗ ಹಿಂಗೆ ಮಿದ್ದಿ ಇದನ್ನ ಹಿಟ್ಟು ಚೆಂದಾಗಿ ನಾದ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಚಿ ಇದು ಒಂದು ಬಟ್ಟಲ ತೆಗೆದಿಟ್ಕೋಬೇಕ್ರಿ. ಇದನ್ನ ತೆಗೆದಿಟ್ಟು ಈಗ ನಾನು ಹಿಟ್ಟು ಉಕ್ಕರ್ಸ್ಕೊತೇನೆ ರೀ. ಇಷ್ಟು ಇದನ್ನು ತೆಗೆದಿಡೋಣ್ರಿ. ಇದು ಹಿಟ್ಟು ಉಕ್ಕರ್ಸ್ಕೊಳಕ್ಕೆ ನೀರು ಇಟ್ಕೋತೇನೆ ರೀ. 2 ಗ್ಲಾಸ್ ನೀರು ಇಟ್ಟೇನೆ ರೀ. ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಇದು ನೀರು ಕುದಿಯತ್ತೈತ್ರಿ. ಈಗ ಇದನ್ನು ತೆಗೆದು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋತೇನೆ ರೀ. ಇದನ್ನು ಚೆಂದಾಗಿ ಇನ್ನೆಲ್ಲ ಹೂರಣ ಮಾಡ್ದಂಗೆ ಮಾಡ್ಕೋಬೇಕ್ರಿ. ಇದು ರೆಡಿ ಆತ್ರಿ. ಇದನ್ನ ಸ್ವಲ್ಪ ಮುಚ್ಚಿಡ್ತೇನೆ ರೀ. ಇದು ಸ್ವಲ್ಪ ಆರ್ಬೇಕ್ರಿ. ಇದು ಆರುವರೆಗಿನೂ ಸ್ವಲ್ಪ ಮುಚ್ಚಿಟ್ಬಿಡ್ತೇನೆ. ಗ್ಯಾಸ್ ಆಫ್ ಮಾಡೇನ್ರಿ. ಇದನ್ನ ಎತ್ತಿಟ್ಬಿಡ್ತೇನೆ ರೀ. ಇದು 6:30ಗೆ ನಾ ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊತೇನೆ. ಕೊಬ್ಬರಿ ಚಟ್ನಿ ಅಂತಾರೆ ಅಷ್ಟೇ ಅದಕ್ಕೆ? ಹಾಂ, ಅದೇ ರೀ ಉದುರು ಕೊಬ್ಬರಿ ಚಟ್ನಿ ರೀ. ಹಾಂ, ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕೋತೇನೆ ರೀ. ಒಂದು 4 ಹಸಿಮೆಣ್ಸಿಕಾಯಿ ಹಾಕೇನ್ರಿ. 1 ಎಸಳು ಕರಿಬೇವು ಹಾಕೇನ್ರಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತೇನೆ ರೀ. ಆಮೇಲೆ 1 4 ಬೆಳ್ಳುಳ್ಳಿ ಹಾಕ್ತೇನೆ ರೀ. ದಪ್ಪಾಗ್ಯಾವ್ರಿ, ಅವು ದಪ್ಪದವು 3 ಹಾಕೇನ್ರಿ. ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಉಪ್ಪು ಹಾಕಿ ಇದನ್ನ ಖಾರ ಮಾಡ್ಕೋತೇನೆ ರೀ. ಫಸ್ಟ್ ಖಾರ ಮಾಡ್ಕೊಳ್ಳೋದು. ಹ್ಞೂ ರೀ. ಇದು ಹಸಿ ಖಾರ ರೆಡಿ ಆಗೈತ್ರಿ. ಹಾಂ, ಇಷ್ಟ ಮಾಡೋದ್ರಿ. ಇದು ಉದುರೇ ಇರ್ಬೇಕ್ರಿ. ಅದು ಈಗ ಸದ್ಯ ಕೊಬ್ಬರಿ ಚಟ್ನಿ ಮಾಡೋಣ್ರಿ. ಈ ಕೊಬ್ಬರಿನ ಇದಕ್ಕೆ ಹಾಕ್ಕೋತೇನೆ ರೀ ಪ್ಲೇಟಿಗೆ. ಆಮೇಲೆ ಇದು ಖಾರ ಎಲ್ಲ ಹಾಕ್ಕೋತೇನೆ ರೀ ಬಳದಿದ್ರಾಗ. ಚಲೋ ತನಕ ಎಡ್ಸ್ಬೇಕ್ರಿ. ಇದನ್ನು ಇದೆಲ್ಲ ಕೂಡ್ಕೋಬೇಕ್ರಿ. ಹಂಗೆ ಕೂಡುವಂಗೆ ಇದನ್ನು ಎಲ್ಲ ಕಲಿಸ್ಕೋಬೇಕ್ರಿ. ಇದೀಗೆಲ್ಲ ಖಾರ ಇದ್ರ ಜೋಡಿ ಮಿಕ್ಸ್ ಮಾಡೇನ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದ್ರಿ. ಆಮ್ಯಾಗ ಲಿಂಬೆ ಹಣ್ಣು ಹಿಂಡ್ಬೇಕ್ರಿ. ಇದಕ್ಕೆ ಸ್ವಲ್ಪ ರೀ 1 ಅರ್ಧ ಹೊಳಕ್ಕೆ ಲಿಂಬೆ ಹಣ್ಣಿನ ರಸ ಹಾಕ್ಬೇಕ್ರಿ. ಇದನ್ನು ಚೆನ್ನಾಗೆಲ್ಲ ಕೈ ಹಚ್ಕೊಂಡ್ರಿ
ಇದ್ರಾಗ ಮ್ಯಾಲೆ ಇದಿಷ್ಟು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಐತ್ರಿ, ಇದನ್ನು ಮಿಕ್ಸ್ ಮಾಡ್ಕೋತೇನೆ ರೀ. ಇದೆಲ್ಲ ರೆಡಿ ಆತ್ರಿ ಕೊಬ್ಬರಿ ಚಟ್ನಿ. ಈ ಬಟ್ಟಲ್ ಬೌಲ್ನ ತೆಗೆದೈತಂತ. ಈಗ ಈ ಅಕ್ಕಿ ಹಿಟ್ಟು ಉಕ್ಕರ್ಸೇನಲ್ರಿ, ಅದನ್ನ ತಗೋತೇನ್ರಿ. ಇದನ್ನ ತಗೊಂಡ ಆರಕ್ಕೆ ಇಡ್ತೇನ್ರಿ. ಇದು ಸ್ವಲ್ಪ ಆರ್ಬೇಕ್ರಿ, ಭಾಳ ಬಿಸಿ ಐತ್ರಿ. ಇದು ಹಿಟ್ಟು ಉಕ್ಕರ್ಸಿ ಇಟ್ಕೊಂಡೇನ್ರಿ. ಇದು ಸ್ವಲ್ಪ ಬಿಸಿ ಐತ್ರಿ. ಇದು ಸ್ವಲ್ಪ ಆರ್ಬೇಕ್ರಿ. ಆರಿದ್ಮೇಲೆ ಹೂರ್ಣದ ಗತೆ ಅದನ್ನ ರೆಡಿ ಮಾಡ್ಕೋಬೇಕ್ರಿ. ಇದೀಗೆಲ್ಲ ಆರೈತ್ರಿ. ಈ ಬೌಲ್ನ್ಯಾಗ ಸ್ವಲ್ಪ ನೀರು ಹಾಕೋತೇನ್ರಿ. ನೀರು ಹಾಕ್ಕೊಂಡು ಇದು ಸ್ವಲ್ಪ ಹಸಿ ಕೈ ಮಾಡ್ಕೊಂಡು ಇದನ್ನ ನಾದ್ಕೋತೇನ್ರಿ. ಹೂರ್ಣದ ಗತೆ ಆಗ್ಬೇಕ್ರಿ. ಇದು ಹೂರ್ಣ ಹೆಂಗಿರ್ತೈತಿ ಹಂಗೆ ಮೆದುವ ಬರ್ಬೇಕ್ರಿ. ಇದು ಹಂಗೆ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೋತೇನ್ರಿ. ಈಗ ನಾನು ಅಕ್ಕಿ ಹಿಟ್ಟಿಂದ ಎಲ್ಲ ಹೂರ್ಣ ಚಂದಾಗಿ ಮಾಡ್ಕೊಂಡೇನ್ರಿ. ಇದನ್ನ ಉಳ್ಳಿ ಮಾಡಿ ಇಟ್ಕೋತೇನ್ರಿ. ನಾ ಇಷ್ಟು ಹಿಂಗೆ ಗುಂಡ್ಗ ಮಾಡಿ ಇವನ್ನ ಇಟ್ಕೋಬೇಕ್ರಿ. ಆಮ್ಯಾಗ ಹೋಳಿಗೆ ಮಾಡೋದ್ರಿ. ಒಂದು 12 ಆದವು ರೀ. ಈಗೆಲ್ಲ ಉಂಡೆ ಮಾಡಿ ಇಟ್ಕೊಂಡೇನ್ರಿ. ಇನ್ನು ಇದನ್ನ ಹಿಟ್ಟು ತೊಗೊಂಡು ನಾ ಹೋಳಿಗೆ ಮಾಡ್ತೇನೆ ರೀ. ಈಗ ಹಂಚ್ಕಾಯಕ್ಕೆ ಇಡ್ತೇನೆ ರೀ. ನಾ ಈಗ ನಾರ್ಮಲ್ ಹೋಳಿಗೆ ಹೆಂಗೆ ಮಾಡ್ತೇವ್ರಿ ಹಂಗೆ ಮಾಡೋದ್ರಿ. ಇದು ಇದ್ರಾಗ ಏನು ಚೇಂಜ್ ಇಲ್ಲರಿ. ಎಣ್ಣೆ ಹಚ್ಕೊಂಡು ಹಿಟ್ಟೆಲ್ಲ ಚಲೋ ತಂಗೆ ತಕ್ಕೊಳ್ಳೋದ್ರಿ. ಈಗ ಹೂರ್ಣದ ಹೋಳಿಗೆ ಮಾಡ್ತೇವಲ್ರಿ, ಸೇಮ್ ಹೂರ್ಣದ ಹೋಳಿಗೆ ಗತೆನ ಮಾಡೋದ್ರಿ. ಇಲ್ಲೇ ಸಿಹಿ ಇಲ್ಲ. ಇದು ಅಕ್ಕಿ ಹಿಟ್ಟಿನ ಹೂರ್ಣ ಐತಿ, ಅದು ಬ್ಯಾಳಿ ಹೂರ್ಣ ಇರ್ತೈತೆ ರೀ ಅಷ್ಟ. ಈಗ ನೋಡ್ರಿ, ಇದಕ್ಕೆ ನಾನು ಎಣ್ಣೆ ಹಚ್ಕೋತೇನೆ ರೀ. ಇದು ಹೂರ್ಣ ತುಂಬ್ತೇನೆ ನೋಡ್ರಿ. ಬ್ಯಾಳಿ ಹೂರ್ಣ ತುಂಬಿದಂಗನ ತುಂಬುದ್ರಿ. ಇದ್ರಾಗ ಏನೂ ಫರ್ಕ್ ಇಲ್ರಿ. ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ತೇನೆ ರೀ. ನಾನು ಹೋಳಿಗೆ ಲಟ್ಟಿಸ್ಕೊತೇನೆ ನೋಡ್ರಿ. ಇಷ್ಟ ತೆಳ್ಳಗೆ ಇಷ್ಟ ರೌಂಡ್ ಆಗ್ಬೇಕಲ್ಲ? ಹಾಂ ರೀ, ರೌಂಡಾಗಿ ಭಾಳ ದಪ್ಪು ಆಗ್ಬಾರ್ದ್ರಿ, ಭಾಳ ತೆಳ್ಳಗೂ ಆಗ್ಬಾರ್ದು. ಇದು ಹಂಚ್ ಕಾದೈತ್ರಿ. ಇದು ಈಗ ಹೋಳಿಗೆ ರೆಡಿ ಆಗೈತ್ರಿ. ಈಗ ಹಾಕ್ತೇನೆ ನೋಡ್ರಿ ಹಂಚಿಗೆ. ಸ್ವಲ್ಪ ಪ್ರಮಾಣ ಎಣ್ಣೆ ಹಾಕ್ಬೇಕ್ರಿ. ಭಾಳ ಏನು ಹಾಕೋಂಗಿಲ್ಲ. ಸ್ವಲ್ಪ ಪ್ರಮಾಣ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಹಾಂ, ಇದು ಆಗೈತ್ರಿ. ಅದು ಹಂಚಿಗೆ ಹಾಕೀನಿ. ಈಗ ಎರಡನೇ ತುಂಬ್ಕೊಳತ್ತೇನೆ ನೋಡ್ರಿ. ಹೂರ್ಣ ತುಂಬಿದಂಗೆ ತುಂಬುದ್ರಿ. ಇದು ಹಾಕ್ಬೇಕು. ಹಿಂಗೆ ಕೆಂಪಿನ ಮ್ಯಾಗಿದ್ರೆ ರುಚಿ ಹೆಚ್ಚಾಕೈತ್ರಿ. ಅದು ಸ್ವಲ್ಪ ಕೆಂಪಿನ ಮ್ಯಾಗಿದ್ರೆ ಇದ್ರ ರುಚಿ ಹೆಚ್ಚಾಕೈತ್ರಿ. ಇದು ತೆಗಿತೇನೆ ನೋಡ್ರಿ. ಎರಡನೇ ಹೋಳಿಗೆ ರೆಡಿ ಆಗೈತ್ರಿ. ಇದನ್ನು ಹಾಕ್ತೇನೆ ನೋಡ್ರಿ. ನೋಡ್ರಿ, ಈಗಿನವರು ಶುಗರಿಂದ ಏನು ತಿನ್ನಕ್ಕೆ ಒಲ್ರಿ. ಅದಕ್ಕಾಗಿ ಇವು ಅಕ್ಕಿ ಹೂರ್ಣದ
ಹೋಳ್ಗೆ ಮಾಡಿದ್ದೆ ರೀ ನಾ. ಸ್ವೀಟು ಬ್ಯಾಡ್ರಿ, ಈಗಿನದವ್ರಿಗೆ ಸ್ವೀಟ್ ಬ್ಯಾಡಾಗ್ತೈತಿ. ಅದಕ್ಕಾಗಿ ನಾವು ಏನು ಮಾಡ್ತೇವ್ರಿ, ಅಕ್ಕಿ ಹಿಟ್ಟಿಂದ ಮಾಡ್ತೇವ್ರಿ. ಇವು ಹೆಚ್ಚಿಗೆ ಮಾಡೋದು ಅಂದ್ರೆ ಶೀಕರಣಿ ಮಾಡಿದಾಗ ಮಾಡ್ತೇವ್ರಿ. ಮಾವಿನ ಹಣ್ಣಿನ ಸೀಸನ್ ಬರ್ತೈತಲ್ರಿ, ಆ ಟೈಮ್ನಾಗ ಇವನ್ನ ನಾವು ಹೋಳ್ಗೆ ಮಾಡ್ತೇವ್ರಿ. ಹೆಚ್ಚು ಯಾವಾಗಾರ ತಿನ್ಬೇಕು ಅನ್ಸಿದ್ರೆ ನಡಕ್ಕೆ ಹಿಂಗೆ ಮಾಡ್ಕೊಂಡು ತಿಂತೇವ್ರಿ. ನೋಡ್ರಿ ಈಗ ಒಂದು 8-10 ಹೋಳ್ಗೆ ಮಾಡೇನ್ರಿ ನಾನು. ಇದು ಲಾಸ್ಟ್ ಹೋಳ್ಗೆ ನೋಡ್ರಿ ಹಂಗಾಕ. ಓಕೆ ಓಕೆ ಓಕೆ. ಬಿಳಿ ಹೋಳ್ಗೆ ರೆಡಿ ಆದ್ವಲ್ಲ? ಹಾಂ, ಬಿಳಿ ಹೋಳ್ಗೆ ರೆಡಿ ಆದವು. ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ. ಈಗ ಹೋಳಿಗೆಲ್ಲ ರೆಡಿ ಆಗ್ಯಾವ್ರಿ. ಹಿಂಗ ಮಡಿಚ್ಕೊಂಡು ಇಟ್ಕೊಂಡು ತಿನ್ನೋದ್ರಿ. ಎಲ್ಲವೂ ಹಿಂಗ ಮಡಿಚಿ ಇಟ್ಕೋಬೇಕ್ರಿ. ಅಂದಾಗ ಚಂದ ಅನಿಸ್ತೈತ್ರಿ. ಹೋಳಿಗೆ ನೋಡ್ರಿ, ಸೇಮ್ ಹೋಳಿಗೆ, ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ, ಬೇಕಾದ್ರೆ ತರಕಾರಿ ಪಲ್ಯನು ಎಲ್ಲಾನು ತಿನ್ಬೋದ್ರಿ. ಈಗ ಬಿಳಿ ಹೋಳ್ಗೆ ರೆಡಿ ಮಾಡೇನ್ರಿ. ಈಗ ಇದನ್ನ ಕೊಬ್ಬರಿ ಚಟ್ನಿ ಜೋಡಿ, ಕೆಂಪು ಚಟ್ನಿ ಜೋಡಿನೂ ತಿನ್ಬೋದ್ರಿ. ಮಾವಿನಕಾಯಿ ಸೀಸನ್ನೊಳಗೆ ಮಾವಿನಕಾಯಿ ಚಟ್ನಿನೂ ತಿನ್ಬೋದ್ರಿ. ಮಾವಿನಕಾಯಿ ಚಟ್ನಿ ಜೋಡಿನೂ ತಿನ್ಬೋದು. ಈಗ ಮಾವಿನ ಹಣ್ಣಿನ ಸೀಸನ್ನೊಳಗೆ ರೀ ಶೀಕರಣಿ ಜೋಡಿನೂ ಇದನ್ನ ತಿನ್ಬೋದ್ರಿ. ಶುಗರ್ನವ್ರಿಗಂತೂ ಭಾಳ ಒಳ್ಳೇದ್ರಿ. ಇದ್ರೊಳಗೆ ಸ್ವೀಟ್ ಒಟ್ಟೆ ಇರಂಗಿಲ್ರಿ. ನೋಡ್ರಿ, ಬಾಬಾ ಬಾಬಾ ಬಾಬಾ, ಇದು ನಮ್ಮ ಬಿಳೆ ಹೋಳಿಗೆ. ನಮಗೆ ಅದರೊಟ್ಟಿಗೆ ಕೊಬ್ಬರಿ ಚಟ್ನಿ ಕೊಟ್ಟಾರೆ, ಕೆಂಪು ಚಟ್ನಿನೂ ಇದೆ. ಈ ಖಾರ ಚಟ್ನಿ ಬೇಡ, ನಾನು ಕೊಬ್ಬರಿ ಚಟ್ನಿನೇ ತೊಳ್ತೀನಿ. ಇಂಥವು ಬರ್ಬೇಕು ನಮ್ಮ ಉತ್ತರ ಕರ್ನಾಟಕದಿಂದ. ಏನಂತಾರದ ಡೀಪ್ ನಾರ್ತ್ ಕರ್ನಾಟಕ, ಡೀಪ್ ಒಳಗಿಂದ ಅಲ್ಲಿಂದ ನಮ್ಮ ತಟ್ಟಿಗೆ ಬಂದ್ಬಿಡೋಕೆ ಸ್ಟ್ರೇಟ್. ಲಲಿತಾ ಹುರ್ಕಡ್ಲಿಯವರು ಅಲ್ಲಿಂದ ಇಲ್ಲಿ ಬಂದಾಗ ಅವರಿಂದ ಈ ರೆಸಿಪಿ ತೊಗೊಂಡ್ಬಿಟ್ಟಿವಿ. ಸೊ ಈ ರೆಸಿಪಿ ಈಗ ನಿಮ್ದಾಗತ್ತೆ. ಭಾಳ ಸಲೀಸು, ಹತ್ತಿದ್ದಂಗೆ ಇದೆ, ಸಾಫ್ಟ್. ಹಿಂಗೆ ಇದರೊಟ್ಟಿಗೆ ಒಂದು ಸ್ವಲ್ಪ ನಮ್ಮ ಕೊಬ್ಬರಿ. ನೋಡ್ರಿ, ತಮ್ಸಪ್ಪು ಬಾಯಿಗೆ ಇಟ್ಟು ಕೈ ಹಿಂಗೆ ತಮ್ಸಪ್ ಆಗೇ ಬಿಟ್ಟದೆ ಆಟೋಮೆಟಿಕ್. ಏನಿದ್ರ ಅರ್ಥ? ಆಹಾ ಎಂಥ ರುಚಿ, ಅದ್ಭುತ ರುಚಿ. ಬಾಬಾ ಸಾಫ್ಟು. ಈ ಹೋಳ್ಗೆ ನೆನಪು ಬರ್ತದೆ ನಿಮಗೆ, ಯಾವುದು ಸಿಹಿ ಹೋಳ್ಗೆ, ಹೂಣದ ಹೋಳ್ಗೆ. ಅದಕ್ಕೆ ಏನೂ ಇದಿಲ್ಲ, ಡಿಫ್ರೆನ್ಸ್ ಬಂದಿರೋದೇ ಅದು ಇದು ಸಿಹಿ ಅಲ್ಲ. ಆಮೇಲೆ ಅದರೊಳಗೆ ಅಕ್ಕಿ ಹಿಟ್ಟಿಂದು ಹೂರ್ಣ ಮಾಡಿಕೊಂಡ್ರು. ಏನು ಸಾಫ್ಟ್ ಅದು, ಏನು ರುಚಿ ಅದು. ಈ ರುಚಿ ಆಗುತ್ತಂತೂ ನಂಗೆ ಗೊತ್ತಾಗಿದೆ ಇವತ್ತು. ಯಾಕಂದ್ರೆ ಮಾಡ್ಬೇಕಾದ್ರೆ ನನಗೆ ಇದು ಹೆಂಗಪ್ಪ ರುಚಿ ಆಗುತ್ತೆ ಅಂದ್ಕೊಂಡೆ. ಹಿಂಗೆ ಆಗುತ್ತೆ ನೋಡಿ ರುಚಿ. ಉತ್ತರ ಕರ್ನಾಟಕದ ಇನ್ನೂ ಅದ್ಭುತ ರೆಸಿಪಿಗಳು ಒಟ್ಟಿಗೆ ನಾವು ಮತ್ತೆ ಬರ್ತೀವಿ. ನಾನೀಗಂತೂ ಇದನ್ನು ಬಿಡೋಕ್ಕೆ ಇಷ್ಟಲ್ಲ, ಯಾಕಂದರೆ ಕೊಬ್ಬರಿ ಚಟ್ನಿ ರೀ, ಇದ್ರ ಬಗ್ಗೆ ಹೇಳಲೇಬೇಕು. ಎಷ್ಟು ಅದ್ಭುತ ಇದೆ. ಹೋಳಿಗೆ ಬಿಡ್ರಿ, ಕೊಬ್ಬರಿ ಚಟ್ನಿ ಅದು ಕೂಡ ಸಾತ್ವಿಕ ಆಹಾರ ಥರನೇ ಇದೆ. ಆರೋಗ್ಯಯುತವಾದ ಒಂದು ಚಟ್ನಿ, ಆರೋಗ್ಯಯುತವಾದ ಒಂದು ಹೋಳಿಗೆ ಮಾಡಿಕೊಂಡು ಸವಿರಿ. ಮುಂದಿನ ಮತ್ತೆ ಸಿಗ್ತೀನಿ, ಮುಗಿಸ್ತೀನಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.